ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲೊಂದು 3 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೇನೆ. ಇವತ್ತು ನಾನು ಇದು ಎಗ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೇನೆ ರೀ. ಪೆಪ್ಪರನ್ನು ತೊಗೊಂಡಿದ್ದೇನೆ. ಮತ್ತು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಅದೊಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ. 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಮೀಡಿಯಮ್ ಸೈಜಿಂದು 3 ಈರುಳ್ಳಿ ತೊಗೊಂಡಿನಿ. ಇದು ಪೆಪ್ಪರ್ ಡ್ರೈ ಅಂದರೆ ಒಂಥರ ಗ್ರೇವಿ ಥರನೇ ಮಾಡ್ತೀನಿ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರೋಂಥದ್ದು. ನಮ್ಮ ಚಾನಲ್ಗೆ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ಗೆ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಈ ಒಂದು ಪೆಪ್ಪರನ್ನು ಸ್ವಲ್ಪನೇ ಡ್ರೈ ರೋಸ್ಟು ಮಾಡ್ಕೋಬೇಕಾಗತ್ತೆ ರೀ. ಇಲ್ಲಿ ನಾನು ಕಡಾಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ನಾನು ಈಗ ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆಯನ್ನು ಸ್ವಲ್ಪನೇ ಇದರೊಳಗೆ ಬಿಸಿ ಮಾಡ್ಕೋಬೇಕಾಗತ್ತೆ ರೀ. ಅಂದರೆ ಹಸಿ ವಾಸನೆ ಹೋಗೋ ತನಕನೂ ಇದು ನಮಗೆ ಪುಡಿ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ನಮ್ಮದು ಪೆಪ್ಪರು ಇದು ಫ್ರೈ ಆಗಿದೆ ರೀ. ಇದನ್ನು ಇವಾಗ ಎತ್ತಿ ಹಾಕೋತಾ ಇದ್ದೀನಿ. ಅಂದರೆ ಇವಾಗ ನಮ್ಮದು ರೆಡಿಯಾಗಿದೆ. ಇವಾಗ ಈ ಬಾಣಲೆಗೆ ನೋಡಿರಿ, ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ಅಂದರೆ ಈಗ ನಾವು ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ. ಇವಾಗ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ತುಂಬ ಒಂದು ಟೇಸ್ಟ್ ಆಗಿರುತ್ತೆ ಇದು. ನಾವು ಈಗ ಪೆಪ್ಪರು ಮತ್ತು ಜೀರಿಗೆ ಸ್ವಲ್ಪ ಇದರೊಳಗೇ ನಾವು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಪೆಪ್ಪರು ಈ ಥರನೇ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ. ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ. ಇವಾಗ ನಾವು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ 1-2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ರೀ. ಇವಾಗ ನಾವು ಈರುಳ್ಳಿ ಹಾಕ್ಕೊಂಡಿದ್ದೆ ನೋಡಿರಿ, ಇದಕ್ಕೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೇವೆ. ಇದನ್ನು ಒಂದು ಸ್ವಲ್ಪನೇ ನಾವು ಗೋಲ್ಡನ್ ಬ್ರೌನು ಆಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪನೇ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ ರೀ. ಈ ಟೈಮ್ನಲ್ಲೇ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪನೇ ನಾವು ಬಾಡಿಸ್ಕೊಂಡಿದ್ದೀವಿ. ಇವಾಗ ನೋಡಿರಿ, ನಾವು ಇಟ್ಕೊಂಡಿರೋಂಥ ಪೆಪ್ಪರು ಮತ್ತು ಇಲ್ಲಿ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 2.5 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಸ್ವಲ್ಪನೇ 1/4 ಚಮಚದಷ್ಟು ಜೀರಿಗೆಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಹಾಕೋತಾ ಇದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇದು ನಾನು 3 ಮೊಟ್ಟೆ ಒಳಗೆ ಮಾಡುವಂತಹ ಗ್ರೇವಿಯನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಟೇಸ್ಟಾಗಿರುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ಸ್ಲೋ ಆಗಿ ಇಟ್ಕೊರಿ ಫ್ಲೇಮು. ಇವಾಗ ನೋಡಿರಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಈ ಒಂದು ಮಸಾಲ ಹಾಕಿದ್ಮೇಲೆ ನೋಡಿರಿ, ನಾವು 1 ನಿಮಿಷಗಳ ಕಾಲ ಚೆನ್ನಾಗಿ ಈ ಒಂದು ಉಪ್ಪು ಖಾರ ನಾವು ಹಾಕಿರುವಂತಹ ಮಸಾಲವನ್ನು ಚೆನ್ನಾಗಿ ಇದಕ್ಕೆ ಹಿಡಿಬೇಕು. ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೇನೆ. ಇವಾಗ ನಮಗೆ 1 ನಿಮಿಷಗಳ ಕಾಲ ಆಗಿದೆ. ಇವಾಗ ನಾವು ಇದಕ್ಕೆ ನೋಡಿರಿ, ನಾವು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಟೊಮೆಟೊವನ್ನು ಕಟ್ ಮಾಡಿದ್ದೆವು. ಮೀಡಿಯಮ್ ಸೈಜಿಂದು 2 ಟೊಮೆಟೊ, ಹುಳಿ ಟೊಮೆಟೊವನ್ನು ಹಾಕೋತಾ ಇದ್ದೇವೆ. ಇದ್ರ ಜೊತೆಗೇ ನಾವು ಚೆನ್ನಾಗಿ ಬಾಡಿಸ್ಬೇಕಾಗಿತ್ತು ರೀ. ಇವಾಗ ನಮ್ಮದು ಸ್ವಲ್ಪನೇ ನಮ್ಮದು ಟೊಮೆಟೊವನ್ನು ಬಾಡಿಸ್ಕೊಂಡಿದ್ದೇವೆ ನೋಡ್ಬೋದು ರೀ. ಒಂದು ಸ್ವಲ್ಪನೇ ಇದು ನೀರು ಬಿಟ್ಕೊಂಡಂಗೆ ಆಗಿದೆ. ಇವಾಗ ಈ ಟೈಮ್ನಲ್ಲೇ ನೋಡಿರಿ, ಇದಕ್ಕೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕೋಣ. 1/4 ಲೋಟದಷ್ಟು ನೀರು, ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನೋಡಿರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ನೋಡಿರಿ, ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಅಂದರೆ ಸ್ವಲ್ಪನೇ ಇದು ಟೊಮೆಟೊ ಹಾಕಿರೋದು ಈರುಳ್ಳಿ ಮತ್ತು ಮಸಾಲವನ್ನು ಹಿಡಿಬೇಕಾಗುತ್ತೆ. ಇವಾಗ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಇದನ್ನು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ನಮ್ಮದು ನೋಡ್ಬೋದು ರೀ, ಚೆನ್ನಾಗಿ ನಮ್ಮದು ನೀರು ಹಾಕಿದೆ ನೋಡಿರಿ, ಎಲ್ಲನೂ ಸರಿಯಾಗಿ ಬೆಂದಿದೆ. ಇವಾಗ ನೀರೆಲ್ಲ ಹೋಗಿದೆ, ಇದು ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ. ಈ ಟೈಮ್ನಲ್ಲೇ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆಯನ್ನು ಹಾಕೊಳ್ಳೋಣ. ಇದರೊಳಗೆ ನಾವು ಒಂದೊಂದಾಗಿ ಮೊಟ್ಟೆಗಳನ್ನು ಸೇರಿಸ್ಬಿಟ್ಟು ಹೋಗೋಣ. ಈಗ ಮೊಟ್ಟೆ ಹಾಕಿದ್ಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ವಿ.
ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ನಾವು ಇವಾಗ ನಾವು ಮೊಟ್ಟೆ ಹಾಕಿದ್ಮೇಲೆ ನೋಡಿರಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳೋಣ. ಅಂದರೆ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಇಟ್ಕೊಂಡು ಸ್ವಲ್ಪನೇ ನಾವು ಈಗ ಮೊಟ್ಟೆ ಹಾಕಿದ್ಮೇಲೆ ಇದು ಖಾರ ಉಪ್ಪು ಹಿಡಿಬೇಕು ನೋಡಿರಿ. ಹಾಗಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು 2 ನಿಮಿಷ. ಇವಾಗ ನಮ್ಮದು 2 ನಿಮಿಷ ಆಗಿದೆ ರೀ. ನೋಡ್ಬೋದು ಚೆನ್ನಾಗಿ ನಮ್ಮದು ಮೊಟ್ಟೆ ಹಾಕಿದ್ಮೇಲೆ ಚೆನ್ನಾಗಿ ಬೆಂದಿದೆ ರೀ. ನೋಡ್ಬೋದು ರೀ ನಮ್ಮದು ಮೊಟ್ಟೆ ಗ್ರೇವಿ ರೆಡಿಯಾಗಿದೆ. ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೇನೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಆಫ್ ಮಾಡ್ತಾಯಿದ್ದೇನೆ. ನಮ್ಮ ಚಾನಲನ್ನು ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.